श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दव्ययो यो गुरुरपि परमः चिन्तयेतं महान्तम्। जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ 5ನೇ ಅಧ್ಯಾಯ 26ನೇ ಶ್ಲೋಕ. ನಭಸೋತ ವಿಕುರ್ವಾಣಾತ್ ಅಭೂತ್ ಸ್ಪರ್ಶಗುಣೋನಿಲಃ ಪರಾನ್ವಯ ಶಬ್ದವಾಂಶ್ಚ ಪ್ರಾಣ ಓಜಃ ಸಹೋಬಲಂ. ನಾವು ಹಿಂದೆ ನೋಡಿದ್ದೀವಿ, ಕಾಲ, ಕರ್ಮ, ಸ್ವಭಾವ ಅದನ್ನು ಅನುಸರಿಸಿ ಪ್ರಕೃತಿಯ ಗುಣಗಳನ್ನು ಕೂಡ ತೆಗೆದುಕೊಂಡು ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾ ಬರ್ತಾ ಇದ್ದಾನೆ. ಕ್ರಮವಾಗಿ ಒಂದೊಂದೇ ಗುಣಗಳನ್ನು ತೆಗೆದುಕೊಳ್ತಾ ಮಹತ್ತತ್ವದ ಸೃಷ್ಟಿಯನ್ನು ನೋಡಿದ್ದೀವಿ. ತದನಂತರ ಅಹಂಕಾರ ತತ್ವದ ಸೃಷ್ಟಿ, ತದನಂತರ ಪಂಚಭೂತಗಳು, ಪಂಚಭೂತಗಳಲ್ಲಿ ಆಕಾಶದ ಸೃಷ್ಟಿಯನ್ನು ಹಿಂದೆ ನೋಡಿದ್ದೀವಿ. ಈಗ ವಾಯುವಿನ ಸೃಷ್ಟಿ, ಪಂಚಭೂತದಲ್ಲಿ ಒಂದಾದ ವಾಯು. ಆ ವಾಯು ಅದು ಆಕಾಶದಿಂದ ಹುಟ್ಟಿತ್ತು. ಸೊ ವಾಯು ಹುಟ್ಟೋದಕ್ಕೆ ಆಕಾಶವೂ ಕೂಡ ಒಂದು ಉಪಾದಾನ ಕಾರಣ. ಅದರಿಂದ ಆಕಾಶದ ಗುಣವಾದ ಶಬ್ದ ಅದು ವಾಯುವಿನಲ್ಲೂ ಇದೆ. ಮತ್ತು ವಾಯುವಿನ ಸ್ವಾಭಾವಿಕ ಗುಣಗಳು ಯಾವುದು ಹಾಗೆ ಅಂತ ನೋಡಿ. ವಿಕುರ್ವಾಣಾತ್ ಅಭೂತ್ ಸ್ಪರ್ಶಗುಣ ಅನಿಲಃ. ಸ್ಪರ್ಶಗುಣ ವಾಯುವಿನಲ್ಲಿ ವಿಶೇಷವಾಗಿ ಸ್ಪರ್ಶಗುಣ ಇದೆ. ಪರಾನ್ವಯ ಶಬ್ದವಾಂಶ್ಚ ಪ್ರಾಣವೋಜಸ್ ಸಹೋಬಲಂ. ಅಷ್ಟು ಮಾತ್ರ ಅಲ್ಲ, ಆ ವಾಯುತತ್ವದ ಸ್ವಾಭಾವಿಕ ಗುಣ ಅದು ಪ್ರಾಣ, ಓಜಸ್ಸು, ಸಹಃ, ಬಲಂ ಹಾಗೆ ಅಂತ 4 ಹೇಳ್ತಾರೆ. ಸರ್ವಚೇಷ್ಟಯಿತೃತ್ವಾತ್ ಪ್ರಾಣ ಅಭಿಭವ ಶಕ್ತಿ ಓಜಃ. ಅಂದರೆ ಪ್ರಾಣ ಅಂದರೆ ಏನು ಅಂತ ನೋಡಿ. ಮೊದಲನೆಯದು ವಾಯುವಿಗೆ ಇನ್ನೊಂದು ಹೆಸರು ಪ್ರಾಣ. ಮಹಾಭಾರತದಲ್ಲಿ ಬರುವ ಒಂದು ವಾಕ್ಯ, ಅದನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸರ್ವಚೇಷ್ಟಯಿತೃತ್ವ, ಎಲ್ಲರ ಒಳಗೆ ಇದ್ದು ಎಲ್ಲಾ ಚೇಷ್ಟೆಯನ್ನು ಕರ್ಮಗಳನ್ನು ಮಾಡಿಸುವವರು ಪ್ರಾಣದೇವರು. ಅದರಿಂದ ವಾಯುವಿಗೆ ಪ್ರಾಣ ಅಂತ ಹೆಸರು. ಎಲ್ಲ ಚೇಷ್ಟೆಗಳನ್ನು ತಾನು ಮಾಡುವುದರಿಂದ ಅವರಿಗೆ ಪ್ರಾಣ ಅಂತ ಅರ್ಥ. ಆ ವಾಯುವಿಗೆ ಪ್ರಾಣ ಅಂತ ಹೆಸರು. ಇನ್ನು 2ನೇ ಹೆಸರು ಓಜಃ ಅಂತ ಹೇಳಿ. ಓಜಃ ಅಂದರೆ ಏನು ಹಾಗೆಂದ್ರೆ ಅಭಿಭವ ಶಕ್ತಿತಃ ಓಜಃ. ಅಭಿಭವ ಶಕ್ತಿ ಅಂದ್ರೆ ಇನ್ನೊಬ್ಬರನ್ನ ಸೋಲಿಸುವ ಸಾಮರ್ಥ್ಯ, ಅದು ಒಂದು ಶಕ್ತಿ. ಇನ್ನೊಬ್ಬರನ್ನ ಸೋಲಿಸುವ ಶಕ್ತಿ ಅದು ವಾಯುದೇವರಲ್ಲಿ ಇದೆ. ಅದರಿಂದ ಅವರನ್ನ ಓಜ ಅಂತ ಕರೀತಾರೆ. ವಾಯುವಿನಲ್ಲೂ ಆ ಸಾಮರ್ಥ್ಯ ಇದೆ, ವಾಯುದೇವರಲ್ಲೂ ಇದೆ, ಈ ಪಂಚಭೂತ ವಾಯುವಿನಲ್ಲೂ ಇದೆ. ಮತ್ತು ಸಹಃ. ಸಹಃ ಅಂದರೆ ಏನಂದ್ರೆ ಸ್ವೇಚ್ಛೆಯ ಕೃತೇಹೇ ಅಂತ ಬರೀತಾರೆ. ಅನಭಿಭಾವ್ಯತ್ವ. ಅನಭಿಭಾವ್ಯ ಅಂದ್ರೆ ಇನ್ನೊಬ್ಬರಿಂದ ಸೋಲಿಸ್ಲಿಕ್ಕೆ ಆಗದೆ ಇರೋದು. ಓಜಸ್ಸು ಹಾಗೆಂದ್ರೆ ಇನ್ನೊಬ್ಬರನ್ನ ಗೆಲ್ಲುವ ಶಕ್ತಿ ಇದೆ.
ಅದನ್ನ ಓಜಸ್ಸು ಅಂತ ಕರೀತಾರೆ. ಇನ್ನು ಸಹ ಹಾಗೆ ಅಂದ್ರೆ ಏನು ಅಂದ್ರೆ ತಾನು ಸೋತು ಹೋಗದೆ ಇರೋದು. ನೋಡಿ, ಇನ್ನೊಬ್ಬರನ್ನ ಗೆಲ್ಲೋದು ಅದು ಓಜಸ್, ತಾನು ಸೋಲದೆ ಇರೋದು ಸಹ. ಇನ್ನು ಅದು ವಾಯುದೇವರಲ್ಲಿ ಇದೆ, ವಾಯುವಿನಲ್ಲೂ ಇದೆ. ಬಲಂ ಹಾಗೆ ಅಂದ್ರೆ ಸ್ವೇಚ್ಛೆಯ ಕೃತೇ ಬಲಂ, ತಾನು ಇಚ್ಛೆ ಪಟ್ಟದ್ದನ್ನ ಮಾಡುವ ಒಂದು ಸಾಮರ್ಥ್ಯ, ಅದನ್ನ ಬಲ ಅಂತ ಕರೀತಾರೆ. ಬಲ ಇತ್ತು ಅಂದ್ರೆ ಏನರ್ಥ? ತಾವು ನೆನೆಸಿದ್ದನ್ನ ಮಾಡುವವರು ಹಾಗೆ ಅಂತ ಅರ್ಥ. ಇಚ್ಛೆ ಪಟ್ಟದನ್ನ ಮಾಡುವವರು. ಇನ್ನು ವಿಧೃತಿ ಅಂತ ಕರೀತಾರೆ. ಇಲ್ಲ, ಅದರ ಭಾರತದಲ್ಲಿ ಇದೆ. ವಿಧಾರಕತ್ವಾತ್ ವಿಧೃತಿ ವಾಯುರುಚ್ಯತೆ. ಎಲ್ಲರನ್ನು ಧಾರಣೆ ಮಾಡಿದ್ದಾರೆ, ಅದರಿಂದ ಅವರನ್ನ ವಿಧೃತಿ ಅಂತ ಕರೀತಾರೆ. ಈ ರೀತಿಯಾಗಿ ವಾಯುದೇವರಿಗೆ ಇರುವ ಅನೇಕ ಹೆಸರುಗಳು, ಅದಕ್ಕೇನು ಕಾರಣ, ಆ ಶಬ್ದಗಳಿಗೆ, ಆ ಹೆಸರುಗಳಿಗೆ ಏನು ಅರ್ಥ, ಅದನ್ನು ಕೂಡ ಮಹಾಭಾರತದಲ್ಲಿ ತಿಳಿಸಿದ್ದಾರೆ ಹಾಗೆ ಅಂತ ಆಚಾರ್ಯರು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ವಾಯುವಿನ ಉತ್ಪತ್ತಿ ಆಯಿತು. ವಾಯೋರಪಿ ವಿಕುರ್ವಾಣಾತ್ ಕಾಲಕರ್ಮಸ್ವಭಾವತಃ ಉದಪದ್ಯತ ತೇಜೋ ವೈ ರೂಪವತ್ ಸ್ಪರ್ಶ ಶಬ್ದವತ್. ಆ ವಾಯುವಿನಿಂದ, ವಾಯುದೇವರ ಒಂದು ವಿಕಾರ, ಕಾಲ ಕರ್ಮ ಸ್ವಭಾವದ ಒಂದು ವಿಕಾರದಿಂದ ಉತ್ಪದ್ಯತೆ ತೇಜ, ಅಗ್ನಿಯ ಉತ್ಪತ್ತಿ ಆಯಿತು. ರೂಪವತ್ ಸ್ಪರ್ಶ ಶಬ್ದವತ್ ಅಂತ ಬರೀತಾರೆ. ಆ ಅಗ್ನಿಯಲ್ಲಿ ಏನೇನು ಗುಣಗಳು ಇದೆ ಹಾಗೆಂದ್ರೆ, ಅಗ್ನಿ ಹುಟ್ಟೋದಕ್ಕೆ ಎರಡು ಕಾರಣ ಅಂತ ಆಯ್ತು, ಆಕಾಶ ಮತ್ತು ವಾಯು. ಅದರಿಂದ ಅದರಲ್ಲಿರತಕ್ಕ ಎರಡು ಗುಣಗಳು, ಆಕಾಶದ ಗುಣ ಶಬ್ದ, ಅದು ಕೂಡ ಅಗ್ನಿಯಲ್ಲಿ ಇದೆ. ವಾಯುವಿನಲ್ಲಿ ಇರತಕ್ಕ ಒಂದು ಸ್ಪರ್ಶ, ಅದು ಕೂಡ ಅಗ್ನಿಯಲ್ಲಿದೆ. ಇನ್ನು ಅಗ್ನಿದ್ದೇ ಆದ ಒಂದು ಗುಣ ಅಂದ್ರೆ ರೂಪ. ಅದರಿಂದ ಮೂರು ಗುಣವನ್ನು ಹೇಳಿದ್ದಾರೆ, ರೂಪವತ್ ಸ್ಪರ್ಶ ಶಬ್ದವತ್ ಹಾಗೆ. ಅದು ಅಗ್ನಿಯಲ್ಲಿದೆ ಹಾಗೆ. ಇನ್ನು ಅಗ್ನಿಯಿಂದ ಯಾವುದು ಉತ್ಪನ್ನವಾಯಿತು? ಅಗ್ನಿ ತತ್ವದಿಂದ ಜಲತತ್ವ. ತೇಜಸಸ್ತು ವಿಕುರ್ವಾಣಾತ್ ಆಸೀದ್ ಅಂಭೋರಸಾತ್ಮಕಂ ರೂಪವತ್ ಸ್ಪರ್ಶವಚ್ಚಾಂಭೋ ಘೋಷವಚ್ಚ ತದನ್ಮಯಾತ್. ನೀರು, ನೀರು ಯಾವುದರಿಂದ ಹುಟ್ಟಿತ್ತು? ಅಗ್ನಿಯಿಂದ. ಸೊ ಅದರಿಂದ ಆ ನೀರಿನಲ್ಲಿ ಮೂರು ತತ್ವಗಳ ಒಂದು ಅಂಶವೂ ಇದೆ, ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ. ಅದರಿಂದ ಅದರ ಗುಣಗಳು ಕೂಡ ಅದರಲ್ಲಿ ಇದೆ. ಆಕಾಶದ ತತ್ವ ಶಬ್ದ, ಅದು ನೀರಿನಲ್ಲಿ ಇದೆ. ವಾಯುವಿನ ಗುಣ ಸ್ಪರ್ಶ, ಅದು ಇದೆ. ಅಗ್ನಿಯ ಗುಣ ರೂಪ, ಅದು ಕೂಡ ನೀರಿನಲ್ಲಿ ಇದೆ. ಪ್ಲಸ್ ನೀರಿನದ್ದೇ ಆದ ಒಂದು ಗುಣ ಯಾವುದು ಹಾಗೆಂದ್ರೆ ರಸ, ಅದು ನೀರಿನಲ್ಲಿ ಇದೆ ಅಂತ ಒಟ್ಟು. ಈ ರೀತಿಯಾಗಿ ತತ್ವಗಳನ್ನ ಪರಮಾತ್ಮ ಸೃಷ್ಟಿ ಮಾಡ್ತಾರೆ. ಇದೆಲ್ಲ ಜೆನೆಟಿಕ್ಸ್ ಅಂತ ಹೇಳ್ತಾರೆ ನೋಡಿ. ಹಿರಿಯರಲ್ಲಿ ಏನಿದೆಯೋ ಅದು ಅನಂತರ ಹುಟ್ಟಿದವರಲ್ಲಿ ಅದು ಬರುತ್ತದೆ, ಆ ಗುಣಗಳು ಬರುತ್ತದೆ ಅಂತ. ವಿಶೇಷಸ್ತು ವಿಕುರ್ವಾಣಾತ್ ಅಂಬಸೋ ಗಂಧವಾನಭೂತ್ ಪರಾನ್ವಯ ರಸಸ್ಪರ್ಶ ರೂಪ ಶಬ್ದ ಗುಣಾನ್ವಿತ. ಆ ಅಗ್ನಿ ನೀರಿನಿಂದ ಪೃಥ್ವಿ ತತ್ವ ಉತ್ಪನ್ನವಾಯಿತು. ಪೃಥ್ವಿಯ ಗುಣ ಅಂದ್ರೆ ಗಂಧ. ಸೊ ಶಬ್ದ, ಸ್ಪರ್ಶ, ರೂಪ, ರಸ, ಅದರ ಜೊತೆಗೆ ಗಂಧವೂ ಸೇರಿ ಪೃಥ್ವಿಯಲ್ಲಿ 5 ಗುಣವೂ ಇದೆ ಹಾಗೆ ಅಂತ ಒಟ್ಟು. ಈ ರೀತಿಯಾಗಿ ಪಂಚಭೂತಗಳ ಸೃಷ್ಟಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ತದನಂತರ ಇದೆಲ್ಲ ಯಾವುದು? ಅಹಂಕಾರ ತತ್ವದ 3 ಪ್ರಭೇದ ನೋಡಿದೀವಿ, ವೈಕಾರಿಕ, ತೈಜಸ, ತಾಮಸ. ಹಾಗೆ ತಾಮಸ ಅಹಂಕಾರದಿಂದ ಇದರ ಉತ್ಪನ್ನ, ಪಂಚಭೂತಗಳ ಉತ್ಪನ್ನವನ್ನು ಹೇಳಿದರು. ತದನಂತರ ವೈಕಾರಿಕಾನ್ ಮನೋಜಜ್ಞೆ, ವೈಕಾರಿಕ ಅಹಂಕಾರ ತತ್ವ. ಅದರಿಂದ ವೈಕಾರಿಕಾನ್ ಮನೋಜಜ್ಞೆ
ದೇವ ವೈಕಾರಿಕಾದಶ ದಿಗ್ವಾತಾರ್ಕ ಪ್ರಚೇತೋಷ್ವಿ ವನ್ನೀಂದ್ರೋಪೇಂದ್ರ ಮಿತ್ರಕಾಹ. ಹಾಗೆ ವೈಕಾರಿಕ ಅಹಂಕಾರ ತತ್ವದಿಂದ ಮನಸ್ಸು ಹುಟ್ಟಿತು. ಮನಸ್ಸು ಎನ್ನುವ ತತ್ವ, ಮನಸ್ತತ್ವ ಹುಟ್ಟಿತ್ತು. ಅಟ್ ಮಾತ್ರ ಅಲ್ಲ, ದೇವಾಹ ವೈಕಾರಿಕಾಹ ದಶ, ದೇವತೆಗಳ ಶರೀರವು ಕೂಡ ಅದರಿಂದ ಉತ್ಪನ್ನವಾಯಿತು ಅಂತ ಹೇಳ್ತಾ ಇದ್ದಾರೆ. ಯಾವುದದು ಹಾಗೆಂದ್ರೆ ದಿಗ್ದೇವತೆಗಳ ವಾಯು, ದಿಗ್ದೇವತೆಗಳಾದ ವಾಯು, ದಿಗ್ವಾತ, ಅರ್ಕ, ಅರ್ಕ ಅಂದ್ರೆ ಸೂರ್ಯ, ಪ್ರಚೇತೋ, ಪ್ರಚೇತ ಅಂದ್ರೆ ವರುಣ, ಅಶ್ವಿ ಅಂದ್ರೆ ಅಶ್ವಿನಿ ದೇವತೆಗಳು, ವನ್ನಿ ಅಂದ್ರೆ ಅಗ್ನಿ, ಇಂದ್ರ ಅಂದ್ರೆ ಇಂದ್ರದೇವರು, ಉಪೇಂದ್ರ ಅಂದ್ರೆ ಇಂದ್ರನ ಮಗ ಜಯಂತ ಅಂತ. ಇಲ್ಲಿ ಉಪೇಂದ್ರ ಅಂದ್ರೆ ಸಾಮಾನ್ಯವಾಗಿ ದೇವರ ಹೆಸರು ಅದು. ಉಪೇಂದ್ರ ಅಂದ್ರೆ ವಾಮನ ರೂಪಿ ಪರಮಾತ್ಮನಿಗೆ ಉಪೇಂದ್ರ ಅಂತ ಹೆಸರು. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಪಾದಕ್ಕೆ ಅಭಿಮಾನಿ ಉಪೇಂದ್ರ ಅಂದ್ರೆ ಹೇಳಿಕ್ ಬರೋದಿಲ್ಲ. ಯಾಕಂದ್ರೆ ಪರಮಾತ್ಮ ಅವನು ಅಭಿಮಾನಿ ದೇವತೆ ಅಲ್ಲ, ಅವನು ಸರ್ವ ನಿಯಾಮಕ. ಅದರಿಂದ ಪರಮಾತ್ಮ ಪಾದಕ್ಕೆ ನಿಯಾಮಕ ಅಂತ ಹೇಳಿಕ್ ಬರೋದಿಲ್ಲ, ಸರ್ವ ನಿಯಾಮಕ ಅವನು. ಆ ಉಪೇಂದ್ರ ಇರೋದು ಜಯಂತನಲ್ಲಿ. ಅದರಿಂದ ಜಯಂತನನ್ನ ಕಾಲಿಗೆ ಪಾದಕ್ಕೆ ಅಭಿಮಾನಿ ಅಂತ ಹೇಳೋದುಂಟು. ಅದು ಮಾತ್ರ ಅಲ್ಲ, ಪರಮಾತ್ಮ ಹರಿಹಿ ವೈಕಾರಿಕ ಗಣೇಶ್ವಜ ಅವತೀರ್ಣೋ ಪದಾಂಗುಷ್ಟ ಮಧ್ಯಾಸ್ತೆ ವಿಶ್ವಭುಗ್ ವಿಭುಃ. ಪರಮಾತ್ಮ ಪಾದಕ್ಕೆ ಅಭಿಮಾನಿ ಅಲ್ಲ, ಸರ್ವ ನಿಯಾಮಕ. ಆದರೂ ಕೂಡ ಇಲ್ಲಿ ಪಾದಾಭಿಮಾನಿ ಅಂತ ಹೇಳಿದ್ದಾರಲ್ಲ ಅಂದ್ರೆ ಜಯಂತನ ಅಂತರ್ಯಾಮಿಯಾಗಿ ಪ್ರವೇಶ ಮಾಡಿ ಪಾದ ಅಂಗುಷ್ಟದಲ್ಲಿ, ಬಲಪಾದದ ಅಂಗುಷ್ಟ ಏನಿದೆ ಅದರಲ್ಲಿ ಇದ್ದು ದೇಹ ಧರಿಸುವಂತೆ ಮಾಡ್ತಾನೆ, ದೇಹ ನಿಲ್ಲುವಂತೆ ಮಾಡ್ತಾನೆ. ಅದರಿಂದ ಪರಮಾತ್ಮನನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಅಂತ. ಉಪೇಂದ್ರ, ಮಿತ್ರ, ಮಿತ್ರಕಾಹ ಅಂತ, ಮಿತ್ರ ಮತ್ತು ದಕ್ಷ ಪ್ರಜೇಶ್ವರ ಅಂತ ಒಟ್ಟು 10 ದೇವತೆಗಳು. 5 ಜ್ಞಾನೇಂದ್ರಿಯ ದೇವತೆಗಳು, 5 ಕರ್ಮೇಂದ್ರಿಯ ದೇವತೆಗಳು ಅಂತ ಒಟ್ಟು 10. ಜ್ಞಾನೇಂದ್ರಿಯ ಯಾವುದು? ಶ್ರೋತ್ರ, ಸ್ಪರ್ಶ, ಚಕ್ಷುಸು, ಜಿಹ್ವೆ, ಘ್ರಾಣ ಅಂತ. ಅದಕ್ಕೆ ವಾಯು, ಸೂರ್ಯ, ವರುಣ, ಅಶ್ವಿನಿ ದೇವತೆಗಳು, ಅಗ್ನಿ ಹಾಗೆ ಅಂತ. ಇನ್ನು ವಾಕ್ಪಾಣಿಪಾದ ಪಾಯುಪಸ್ಥ ಅಂದ್ರೆ ಅಗ್ನಿ, ಇಂದ್ರ, ಜಯಂತ, ಮಿತ್ರ, ದಕ್ಷ ಪ್ರಜೇಶ್ವರ. ಅಗ್ನಿಯನ್ನ 2 ಕಡೆ ಇಟ್ಕೋಬೇಕು. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಅಂತ. ಅಂದ್ರೆ ಕಿವಿಗೆ ದಿಗ್ದೇವತೆಗಳು, ಸ್ಪರ್ಶಕ್ಕೆ ವಾತ ವಾಯು, ರೂಪಕ್ಕೆ ಸೂರ್ಯ, ಇನ್ನು ರಸನೇಂದ್ರಿಯಕ್ಕೆ ವರುಣ, ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ದೇವತೆಗಳು ಅಂತ ಒಟ್ಟ 5. ತದನಂತರ 5 ಕರ್ಮೇಂದ್ರಿಯಗಳು. ವಾಕಿಗೆ ಅಗ್ನಿ, ಪಾಣಿಗೆ ಇಂದ್ರ ಅಂದ್ರೆ ಕೈಗೆ ಇಂದ್ರ, ಪಾದಕ್ಕೆ ಜಯಂತ, ಪಾಯು ಅದಕ್ಕೆ ಮಿತ್ರ, ಉಪಸ್ಥಕ್ಕೆ ದಕ್ಷ ಪ್ರಜೇಶ್ವರ ಅಂತ ಒಟ್ಟು ಈ 10 ದೇವತೆಗಳು ಕೂಡ ವೈಕಾರಿಕ ಅಹಂಕಾರದಿಂದ ಅವರು ಕೂಡ ಜನ್ಮವನ್ನು ತಾಳಿದರು ಅಂತ ಒಟ್ಟು ಇಲ್ಲಿ ವಿಚಾರ. ಮುಂದಿನ ವಿಚಾರ ಮತ್ತೆ ನೋಡೋಣ. ಸೃಷ್ಟಿಯ ಕ್ರಮ ಇನ್ನು ಮುಂದುವರಿಯುತ್ತದೆ. ನಾನು ಮತ್ತೆ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ ನಮಃ.